ನಿಮಗೆ ಯಾವತ್ತಾದರೂ ಓವರ್‌ವೆಲ್ಮ್ಡ್ ಅನ್ನೋ ಥರ ಭಾವನೆ ಬಂದಿದೆಯಾ? ಅಂದರೆ ಎಲ್ಲಾನು ನನ್ನ ಹೆಗಲ ಮೇಲೇನೇ ಇದೆ ಅನ್ನೋ ಥರ? ಈ ಮನೆ, ಕೆಲಸ, ಆಫೀಸ್, ಡಿಸಿಷನ್ಸ್, ಡೆಡ್ಲೈನ್ಸ್ ಎಲ್ಲವೂ ಕೇವಲ ನಿಮ್ಮ ಹೊಣೆನೇ ಅನ್ನೋಷ್ಟು ಒತ್ತಡನ ಅನುಭವಿಸಿದ್ದೀರಾ? ಎಲ್ಲವನ್ನು ನಾನೇ ಮಾಡ್ತೀನಿ ಅನ್ನೋದು ಶಕ್ತಿ ಅಲ್ಲ. ಸದ್ದಿಲ್ಲದೆ ನೀವು ಒಳಗಿನಿಂದನೇ ಕುಸಿತಾ ಇದ್ದೀರಾ ಅಂದರೆ ನಂಬ್ತೀರಾ? ನಂಬಲೇಬೇಕು. ನಮಸ್ಕಾರ ಸ್ನೇಹಿತರೆ, ಇವತ್ತು ಬಹಳನೇ ಪವರ್ಫುಲ್ ಸ್ಕಿಲ್ ಅಂದರೆ ಒಬ್ಬ ಲೀಡರ್ಗೂ ಒಬ್ಬ ಫಾಲೋವರ್ಗೂ ಇರೋ ವ್ಯತ್ಯಾಸದ ಬಗ್ಗೆ ಮಾತಾಡ್ತಾ ಇದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಲೀಡ್ ವಿತ್ ಲೀಲಾ. ಎಸ್, you guessed it right. Today's video is all about delegation of responsibilities. ತಾನು ಮಾಡಿದ್ದು ಉತ್ತಮ, ಮಗ ಮಾಡಿದ್ದು ಮಧ್ಯಮ, ಆಳು ಮಾಡಿದ್ದು ಹಾಳು. ಈ ಮಾತನ್ನ ಎಲ್ಲರೂ ಸಾಮಾನ್ಯ ಕೇಳೇ ಇರ್ತೀರ. ನಾನು ಮಾಡಿದ್ರೆ ಮಾತ್ರ ಎಲ್ಲ ಕೆಲಸ ಸರಿಯಾಗೋದು ಅನ್ನೋ ಭಾವನೆನೇ ಇವತ್ತಿಗೂ ನಮ್ಮೆಲ್ಲರಲ್ಲೂ ಇರೋದು. ಈ ಒಂದು ಮನೋಭಾವನೆ ಸ್ಟ್ರೆಸ್ ಅಂದರೆ ಒತ್ತಡ, ಕೆಲಸಗಳು ಡಿಲೇ ಆಗೋಕೆ ಮತ್ತು ನಾವೆಲ್ಲ ಕೆಲಸದಲ್ಲಿ ಎಕ್ಸಾಸ್ಟ್ ಆಗೋಕೆ ಕಾರಣ. ಹಿಯರ್ ವಿ ನೀಡ್ ಟು ಅಬ್ಸರ್ವ್ ಒನ್ ಥಿಂಗ್. ಇನ್ಸ್ಟೆಡ್ ಆಫ್ ಪ್ರೋಗ್ರೆಸ್ ಯು ಗೆಟ್ ಓನ್ಲಿ ಪ್ರೆಷರ್. ಹಾಗಾದ್ರೆ ಈ ಡೆಲಿಗೇಷನ್ ಅಂದ್ರೆ ಏನು, ಹೇಗೆ ಇದನ್ನು ಮಾಡೋದು ಅನ್ನೋ ಪ್ರಶ್ನೆ ಮೂಡುತ್ತೆ ಅಲ್ವಾ? ಕೆಲಸವನ್ನ ಹಂಚೋದು ಅಂದ್ರೆ ಬೇರೆಯವರ ಮೇಲೆ ಎಲ್ಲ ಕೆಲಸಗಳನ್ನು ಒಮ್ಮೆಗೆ ಹೇರಿಬಿಡಿ ಅನ್ನೋದಲ್ಲ. ಸೂಕ್ಷ್ಮವಾಗಿ ಕೆಲಸಗಳನ್ನ ಆಯಾ ವ್ಯಕ್ತಿಗಳಿಗೆ ಒಪ್ಪಿಸೋದು. ಅಸೈನಿಂಗ್ ಟಾಸ್ಕ್ಸ್ ಟು ದ ರೈಟ್ ಪೀಪಲ್. ಹೀಗೆ ಸುಮ್ಮನೆ ಅಸ್ಯೂಮ್ ಮಾಡಿ 5ರಿಂದ 10 ವರ್ಷದ ಮಗುವಿಗೆ 20 kg ತೂಕನ ಎತ್ತು ಅಂದ್ರೆ ಎಷ್ಟು ಸೂಕ್ತ ಹೇಳಿ? ಹಾಗೇನೆ ಯಾರಿಗೆ ಯಾವ ಕೆಲಸ ಸೂಕ್ತನೋ ಆಯಾ ಕೆಲಸಗಳನ್ನ ಆಯಾ ವ್ಯಕ್ತಿಗಳಿಗೆ ಹಂಚಬೇಕು. ಅವರವರ ಬುದ್ಧಿಶಕ್ತಿಯ ಅನುಸಾರ, ಸಾಮರ್ಥ್ಯ ಅನುಸಾರ ರೆಸ್ಪಾನ್ಸಿಬಿಲಿಟೀಸ್ನ ಕೊಡಬೇಕು. ಇದು ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಮಾತ್ರ ಅಲ್ಲ, ಗೌರ್ಮೆಂಟ್ ಜಾಬ್ಸ್ ಅಲ್ಲಿ ಅಷ್ಟೇ ಅಲ್ಲ, ನಿಮ್ಮ ಮನೆಗಳಲ್ಲೂ ಕೂಡ ಇದನ್ನ ಇಂಪ್ಲಿಮೆಂಟ್ ಮಾಡಬೇಕು. ನೀವು ಮನೆಯ ಯಜಮಾನ ಆಗಿದ್ರೆ ಎಲ್ಲವೂ ನೀವೇ ಮಾಡೋಕ್ಕಾಗಲ್ಲ. ಗೃಹಿಣಿಯಾಗಿದ್ರೆ A to Z ಎಲ್ಲವೂ ನಿಮ್ಮ ಹೊಣೆನೂ ಅಲ್ಲ. ಮಕ್ಕಳು ಯಾವಾಗಲೂ ಫುಲ್ ಫ್ರೀಯಾಗಿ ಆಟ ಆಡ್ಕೊಂಡೇ ಇರಬೇಕು ಅಂತನೂ ಅಲ್ಲ. ತರಕಾರಿ ಹೆಚ್ಚಿಕೊಡೋ ಕೆಲಸನ ಮಕ್ಕಳು ಮಾಡಿದ್ರೆ, ಅಡುಗೆ ಅಮ್ಮನ ಕೈಲಿದ್ರೆ, ಹೊರಗಿನಿಂದ ಹಣ್ಣು ತರಕಾರಿ ತರೋ ಕೆಲಸನ ಅಪ್ಪನಿಗೆ ವಹಿಸಿದ್ರೆ ಎಲ್ಲವೂ ಸರಾಗವಾಗಿ ನಡೆಯುತ್ತೆ. ಆಗ ಫ್ಯಾಮಿಲಿ ಬಾಂಡಿಂಗ್ ಕೂಡ ಹೆಚ್ಚುತ್ತೆ. ಜೊತೆಗೆ ಯಾರಿಗೂ ಓವರ್ ಬರ್ಡನ್ ಆಗಿ ಅದರ ಪರಿಣಾಮ ಮನೆಯಲ್ಲಿ ಅಶಾಂತಿ ಬರೋದೇ ಇಲ್ಲ. ಅಲ್ಲದೆ ನೀವು ಬೇರೆಯವರಿಗೆ ಜವಾಬ್ದಾರಿಗಳನ್ನ ಕೊಟ್ಟಾಗ ಅವರು ಆ ಕೆಲಸವನ್ನ ಕಲಿತಾರೆ, ಜೊತೆಗೆ ಇಂಡಿಪೆಂಡೆಂಟ್ ಆಗಿ ಬೆಳೀತಾರೆ. ಮೀನ್ವೈಲ್ ನೀವು ಇನ್ನೂ ಮುಖ್ಯವಾದ ಬೇರೆ ಕೆಲಸದ ಕಡೆ ಫೋಕಸ್ ಮಾಡಬಹುದು. ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಡೆಲಿಗೇಷನ್ ಈಸ್ ನಾಟ್ ಅಬೌಟ್ ಲೂಸಿಂಗ್ ಕಂಟ್ರೋಲ್, ಇಟ್ಸ್ ಮಲ್ಟಿಪ್ಲೈಯಿಂಗ್ ಯುವರ್ ಇಂಪ್ಯಾಕ್ಟ್. ಈ ಡೆಲಿಗೇಷನ್ ಪ್ರಾಮುಖ್ಯತೆ ಹೇಳೋದಾದ್ರೆ ಸಿಂಪಲ್ ಆಗಿ ನಿಮ್ಮ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಬಿಕಾಸ್ ವರ್ಕ್ ಲೋಡ್ ರೆಡ್ಯೂಸ್ ಆಗಿರುತ್ತೆ. ನಿಮ್ಮ ಟೀಮ್ ಬೇಗ ರಿಕ್ವೈರ್ಡ್ ಸ್ಕಿಲ್ಸ್ನ ಬೆಳೆಸ್ಕೋತಾರೆ, ಅದರಿಂದ ನಿಮ್ಮ ಟೀಮ್ನ ಔಟ್ಪುಟ್ ತುಂಬಾನೇ ಚೆನ್ನಾಗಿರುತ್ತೆ. ಪ್ರೊಡಕ್ಟಿವಿಟಿ ಇಂಪ್ರೂವ್ ಆಗುತ್ತೆ. ಯಾವುದೇ ಕೆಲಸ ಆಗಲಿ ನಾವು ಸ್ವತಃ ಮಾಡಿದ ಹೊರತು ಅನುಭವ ಅಂತೂ ಬರಲ್ಲ. ಹಾಗಾಗಿ ನಾವು ಮೊದಲು ಕೆಲಸನ ಕಲಿಬೇಕು, ನಂತರ ಅದನ್ನ ಬೇರೆಯವರಿಗೆ ಮಾಡಲು ಕಲಿಯಲು ಬಿಡಬೇಕು. ಆಗ ಅವರು ಕೂಡ ಶಕ್ತರಾಗ್ತಾರೆ. 1 ಗಂಟೆಯಲ್ಲಿ ಮಾಡಬಹುದಾದಂತಹ ಕೆಲಸನ ಕೇವಲ ಅರ್ಧ ಗಂಟೆಯಲ್ಲಿ ಮಾಡುವಷ್ಟು ಸಾಮರ್ಥ್ಯವನ್ನ ಬೆಳೆಸ್ಕೋತಾರೆ. ರಿಯಲ್ ಲೀಡರ್ಸ್ ಅಂದ್ರೆ ಯಾರು ಗೊತ್ತಾ? ಲೀಡರ್ಸ್ನ ಹುಟ್ಟಾಕೋರು. ನೀವೇ ಕೊನೆಯವರೆಗೂ ಮಾಡಿದ್ದೇ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಯಾವತ್ತೂ ನಿಂತ ನೀರೇ ಆಗೋಗ್ತೀರ ಹೊರತು ಹರಿಯೋ ನೀರಾಗಕ್ಕೆ ಸಾಧ್ಯನೇ ಆಗಲ್ಲ. ನೀವು ಬೇರೆ ಹೊಸತನನ ನೋಡಬೇಕು ಅಂದ್ರೆ ನಿಮ್ಮ ಎಕ್ಸಿಸ್ಟಿಂಗ್ ಜವಾಬ್ದಾರಿಗಳನ್ನ ಬೇರೆಯವರಿಗೆ ಶಕ್ತ ತಂಡಕ್ಕೆ ನೀವು ವಹಿಸ್ಕೊಡ್ಲೇಬೇಕು. ಇಲ್ಲಿ ಕೆಲವೊಂದು ಭಯ, ಸಂಶಯಗಳು ಹುಟ್ಟೋದಕ್ಕೂ ಅವಕಾಶಗಳಿದೆ. ಬೇರೆಯವರು ಈ ಕೆಲಸನ ಮಾಡೋದ್ರಲ್ಲಿ ಸೋತ್ ಹೋದ್ರೆ, ಅಂದುಕೊಂಡ ಹಾಗೆ ರಿಸಲ್ಟ್ ಬರದಿದ್ರೆ, ನಾನೇನೋ ಫಾಸ್ಟಾಗಿ ಮಾಡಿ ಮುಗಿಸ್ಬಿಡ್ತಿದ್ದೆ ಆದರೆ ಬೇರೆಯವರು ಹೆಚ್ಚಿನ ಸಮಯ ತಗೊಂಡು ಸಮಯ ವ್ಯರ್ಥ ಮಾಡಿಬಿಟ್ರೆ, ಹೀಗೆ. ಬಟ್ ಲೆಟ್ ಮಿ ಟೆಲ್ ಯು ದ ಟ್ರೂತ್. ಪರ್ಫೆಕ್ಷನ್ ಸ್ಲೋಸ್ ದ ಪ್ರೋಗ್ರೆಸ್, ಬಟ್ ಗ್ರೋತ್ ರಿಕ್ವೈರ್ಸ್ ಟ್ರಸ್ಟ್. ಆಗ್ಲೇ ಹೇಳಿದ ಹಾಗೆ ಸಾಮರ್ಥ್ಯನ ನೋಡಿ ಕೆಲಸನ ಅಸೈನ್ ಮಾಡಬೇಕು. ಇಲ್ಲಿ ಇಲಿ ಕೈಲಿ ಆನೆ ಮಾಡೋ ಕೆಲಸನ ಮಾಡಿಸ್ಬಾರ್ದು,
ಸಿಂಹದ ಕೈಲಿ ನರಿ ಮಾಡೋ ಕೆಲಸನ ಮಾಡಿಸ್ಬಾರ್ದು. ಯಾರ್ಯಾರ ಸಾಮರ್ಥ್ಯ ಎಷ್ಟಿದೆಯೋ ನೋಡ್ಕೊಂಡು ಕೆಲಸಗಳನ್ನ ಹಂಚಬೇಕು. ಇನ್ನು ಎರಡನೇದಾಗಿ ಗಿವ್ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್. ಕೆಲಸದ ಬಗ್ಗೆ ಕ್ಲಾರಿಟಿ ಸಿಕ್ಕರೆ ಕನ್ಫ್ಯೂಷನ್ಸ್ ಇರೋದಿಲ್ಲ. ಆಗ ಕೆಲಸ ತಂತಾನೆ ಚೆನ್ನಾಗಿ ನಡೆಯುತ್ತೆ. ಮೂರನೇದಾಗಿ ಇನ್ಕ್ಲೂಡ್ ಟೀಮ್ ಮೆಂಬರ್ಸ್ ವೈಲ್ ವರ್ಕಿಂಗ್. ಸಡನ್ ಆಗಿ ಕೆಲಸನ ಒಂದೇ ಸಲ ಒಪ್ಸಕ್ ಹೋಗ್ಬೇಡಿ. ಒಂದೆರಡು ಸಲ ನೀವು ಹೇಗೆ ಕೆಲಸ ಮಾಡ್ತಾ ಇದ್ದೀರಾ ನಿಮ್ಮ ಟೀಮ್ಗೆ ತೋರಿಸ್ಕೊಟ್ಟಾಗ ಆಗ ಅವರು ಅಟ್ಲೀಸ್ಟ್ ಹೇಗಿದೆ ಈ ಕೆಲಸ ಅಂತ ಮೊದಲೇ ಪ್ರಿಪೇರ್ ಆಗಿರ್ತಾರೆ. ಒಮ್ಮೆಲೆ ನೈಟ್ ಮೇರ್ ಆಗಬಾರ್ದು ಅವ್ರಿಗೆ. ಆಗ ಅವರು ಕೂಡ ಕಾನ್ಫಿಡೆನ್ಸ್ ಆಗಿರ್ತಾರೆ ಅಂಡ್ ನಿಮ್ಮಲ್ಲೂ ಕೂಡ ಫೇತ್ ಅನ್ನೋದಿರುತ್ತೆ. ಅಂಡ್ ಮುಖ್ಯವಾಗಿ ಒಮ್ಮೆ ಕೆಲಸ ಕೊಟ್ಟ ಮೇಲೆ ಮೈಕ್ರೋ ಮ್ಯಾನೇಜ್ಮೆಂಟ್ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಎವ್ರಿ ಸೆಕೆಂಡ್ ಡೋಂಟ್ ಆಸ್ಕ್ ಫಾರ್ ಅಪ್ಡೇಟ್ಸ್. ಲೆಟ್ ದೆಮ್ ಟ್ರೈ, ಡೂ ಮಿಸ್ಟೇಕ್ಸ್, ರೆಕ್ಟಿಫೈ ಇಟ್ ದೆಮ್ಸೆಲ್ಸ್ ಅಂಡ್ ಲರ್ನ್. ಆಗ ಅದು ಲಾಂಗ್ ಟರ್ಮ್ ಗ್ರೋತ್ ಆಗಿ ಉಳ್ಕೊಳ್ಳುತ್ತೆ. ಯಾಕಂದ್ರೆ ನಮ್ಮ ತಪ್ಪಿಂದ ಕಲ್ತಾಗ ಅದಕ್ಕಿಂತ ಒಂದು ಒಳ್ಳೆ ಅನುಭವ ಮತ್ತೊಂದು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂಡ್ ಲಾಸ್ಟ್ಲಿ ಪ್ರೊವೈಡ್ ದ ಫೀಡ್ಬ್ಯಾಕ್. ಗೈಡ್ ಮಾಡಿ, ಅವರ ಶ್ರಮಕ್ಕೆ ಅಪ್ರಿಷಿಯೇಟ್ ಮಾಡಿ. ಆಗ ಮತ್ತಷ್ಟು ಉತ್ಸಾಹ ಮೂಡುತ್ತೆ ಕೆಲಸ ಮಾಡೋಕೆ. ಆ್ಯಂಡ್ ಗಿವ್ ಟಿಪ್ಸ್ ಟು ಇಂಪ್ರೂವ್. ಒಂದೇ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಕೊನೆಯಲ್ಲಿ. ಒಬ್ಬ ಸ್ಮಾಲ್ ಬಿಸ್ನೆಸ್ ಮೆನ್ ಮಾರ್ಕೆಟಿಂಗ್, ಅಡ್ವರ್ಟೈಸಿಂಗ್, ಸೇಲ್ಸ್, ಕಸ್ಟಮರ್ ಬಿಹೇವಿಯರ್ ಈ ಎಲ್ಲವನ್ನು ಅವನೇ ಮಾಡೋ ಬದಲು ಆಯಾ ಡಿಪಾರ್ಟ್ಮೆಂಟ್ಗೆ ರೆಸ್ಪೆಕ್ಟಿವ್ ಮ್ಯಾನೇಜರ್ಸ್ನ ಇಟ್ಟಾಗ ಅವರಿಂದ ಬರೀ ಅಪ್ಡೇಟ್ಸ್ನ ತಗೊಂಡು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸಜೆಷನ್ಸ್ ಕೊಡ್ತಾ ಹೋದಾಗ ಅಲ್ಲಿ ಅವನು ನಿಜವಾದ ಬಿಸ್ನೆಸ್ ಮ್ಯಾನ್ ಅನ್ನಿಸ್ಕೋತಾನೆ. ಇಲ್ಲ ಅಂದ್ರೆ ಅವನು ಬರೀ ವರ್ಕರ್ ಆಗಿಯೇ ಉಳಿತಾನೆ. ಎಲ್ಲ ಹೊರೆ ನಿಮ್ಮ ಮೇಲೆ ಇದ್ರೆ ನಿಮ್ಮ ದಾರಿ ಭಾರ, ಸುಸ್ತು, ನಿರಾಸಕ್ತಿ, ಮುಂದೆ ಸಾಗೋದಕ್ಕೂ ಅಸಮರ್ಥರಾಗೋಗ್ತೀರ. ಹೊರೆನ ಹಂಚಿ ದಾರಿ ತೋರಿ ಮುಂದಾಳತ್ವ ವಹಿಸಿ. ಆಗ ನೀವು ಗುರಿ ತಲುಪ್ತೀರಾ, ನಿಮ್ಮ ಜೊತೆ ಬರುವವರನ್ನೂ ಗುರಿ ಮುಟ್ಟಿಸ್ತೀರಾ. ನಿಜವಾದ ಲೀಡರ್ಶಿಪ್ ಅಂದ್ರೆ ಇದೆ ಅಲ್ವಾ? ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಸ್ನೇಹಿತರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮುಂದೆ ಇದೇ ತರ ಹೆಚ್ಚಿನ ವಿಡಿಯೋಸ್ಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಕೂಡ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದ.